ಭಾರತೀಯ ಚಿತ್ರರಂಗದಲ್ಲೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡಿದ ಸಿನಿಮಾ ಅಂದರೆ ಅದು ಜೇತು ಜೋಸೆಫ್ ಮತ್ತು ಮೋಹನ್ ಲಾಲ್ ಕಾಂಬಿನೇಷನ್ನ ದೃಶ್ಯಂ. ಆ ಕ್ರೇಜಿ ಸರಣಿಯ ಕೊನೆಯ ಭಾಗ ಅಂದರೆ ದೃಶ್ಯಂ 3 ಕೊನೆಗೂ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಜಾರ್ಜ್ ಕುಟ್ಟಿ ಈ ಬಾರಿ ಪೊಲೀಸರಿಂದ ತನ್ನ ಕುಟುಂಬವನ್ನು ಹೇಗೆ ಉಳಿಸುತ್ತಾನೆ? ಮೊದಲ 2 ಭಾಗಗಳ ಥರನೇ ಈ ಸಿನಿಮಾ ಕೂಡ ಮೈ ನಡುಗಿಸುವ ಹಾಗಿದೆಯಾ? ಕನ್ನಡಿಗರಿಗೆ ಈ ಸಿನಿಮಾ ಹೇಗೆನಿಸಿತು? ಕಂಪ್ಲೀಟ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಂಡ್ ನಾವು ಮಾಡುವಂಥ ರಿವ್ಯೂಗಳು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಕಥೆಯ ಬಗ್ಗೆ ಹೇಳಬೇಕಾದ್ರೆ ದೃಶ್ಯಂ 1 ಮತ್ತು 2ರಲ್ಲಿ ಜಾರ್ಜ್ ಕುಟ್ಟಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಕೇಸ್ ಕ್ಲೋಸ್ ಮಾಡಿದ್ದ. ಆದರೆ ದೃಶ್ಯಂ 3ರಲ್ಲಿ ಕತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಪೊಲೀಸರು ಆ ಕೇಸನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಹೊಸ ಆಫೀಸರ್ಸ್, ಹೊಸ ತಂತ್ರಜ್ಞಾನದ ಜೊತೆ ಜಾರ್ಜ್ ಕುಟ್ಟಿ ಫ್ಯಾಮಿಲಿಯನ್ನು ಲಾಕ್ ಮಾಡಲು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಈತ ಕಡೆ ಜಾರ್ಜ್ ಕುಟ್ಟಿ ವಯಸ್ಸಾಗುತ್ತಿದ್ದರೂ ತನ್ನ ಬುದ್ಧಿವಂತಿಕೆಯನ್ನು ಕಳೆದುಕೊಂಡಿಲ್ಲ. ತನ್ನ ಹೆಂಡತಿ ಮತ್ತು ಹೆಣ್ಣು ಮಕ್ಕಳನ್ನು ಕಾಪಾಡಲು ಆತ ಕಾನೂನಿನ ಜೊತೆ ಆಡುವ ಕೊನೆಯ ಜೂಜು ಆಟವೇ ಆ ದೃಶ್ಯಂ 3. ಇನ್ನು ಕಥೆಯ ಒಂದು ಆಳವಾಗಿ ನೋಡಬೇಕಾದ್ರೆ ಈ ಸಿನಿಮಾ ಪ್ಲಸ್ ಪಾಯಿಂಟ್ಗೆ ಬಗ್ಗೆ ಮಾತಾಡೋದಾದರೆ ಮೊದಲನೆಯದಾಗಿ ದಿ ಲೆಜೆಂಡ್ ಮೋಹನ್ ಲಾಲ್ ಜಾರ್ಜ್ ಕುಟ್ಟಿ ಪಾತ್ರದಲ್ಲಿ ಅವರ ಕಣ್ಣಿನಲ್ಲೇ ಹೆದರಿಕೆ, ಧೈರ್ಯ ಮತ್ತು ಜಾಣ್ಮೆಯನ್ನು ತೋರಿಸುವ ನಟನೆ ಅದ್ಭುತ. ಇನ್ನು ಡೈರೆಕ್ಟರ್ ಜೀತು ಜೋಸೆಫ್ ಅವರು ಕೇವಲ ಸಸ್ಪೆನ್ಸ್ ಅಷ್ಟೇ ಅಲ್ಲದೆ ಕಳೆದ 10-12 ವರ್ಷಗಳಿಂದ ಆ ಕುಟುಂಬ ಅನುಭವಿಸುತ್ತಿರುವ ಮಾನಸಿಕ ನರಕ ಮತ್ತು ಭಯವನ್ನು ತುಂಬ ಎಮೋಷ್ನಲ್ ಆಗಿ ತೋರಿಸಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ದ ಬಿಗ್ಗೆಸ್ಟ್ ಹೈಲೈಟ್ ಅಂದರೆ ಸಿನಿಮಾದ ಕೊನೆಯ 20 ನಿಮಿಷಗಳು ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಟ್ವಿಸ್ಟು ನಿಮ್ಮನ್ನು ಸೀಟಿನ ತುದಿಗೆ ತಂದು ನಿಲ್ಲಿಸುವುದರಲ್ಲಿ ಡೌಟೇ ಇಲ್ಲ. ಆದರೆ ಸಿನಿಮಾ ಪರ್ಫೆಕ್ಟ್ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಮೊದಲೇ 2 ಭಾಗಗಳಿಗೆ ಹೋಲಿಸಿದರೆ ದೃಶ್ಯಂ 3 ಕೊಂಚ ನಿರಾಸೆ ಮೂಡಿಸುತ್ತೆ. ಸಿನಿಮಾದ ಫಸ್ಟ್ ಹಾಫ್ ತುಂಬ ನಿಧಾನವಾಗಿ ಸಾಗುತ್ತೆ. ಇನ್ನು ಕೇವಲ ಫ್ಯಾಮಿಲಿ ಡ್ರಾಮಾಗೆ ಅತಿ ಹೆಚ್ಚು ಸಮಯ ತಗೊಂಡಿದ್ದಾರೆ. ಇನ್ನು ಎರಡನೆಯದಾಗಿ ಜನಗಳಲ್ಲಿ ಮುಂದೇನಾಗಬಹುದು ಅಂತ ಸುಲಭವಾಗಿ ಗೆಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಮೊದಲ ಭಾಗದಲ್ಲಿದ್ದ ಬಿಗ್ ಇಡೀ ಸಿನಿಮಾದಲ್ಲಿ ಕಾಣಿಸಿಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕದ ಪ್ರೇಕ್ಷಕರಿಗೆ ಕಾಡುವ ದೊಡ್ಡ ಕೊರತೆ ಅಂದರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು. ಮೊದಲ 2 ಭಾಗಗಳನ್ನು ಕನ್ನಡದಲ್ಲಿ ದೃಶ್ಯಂ ಅಂತ ರೀಮೇಕ್ ಮಾಡಿ ರವಿಚಂದ್ರನ್ ಅವರ ರಾಜೇಂದ್ರ ಪೊನ್ನಪ್ಪ ಪಾತ್ರಕ್ಕೆ ಜೀವ ತುಂಬಿದ್ದರು. ಈ ಬಾರಿ ಸಿನಿಮಾ ಡೈರೆಕ್ಟ್ ಆಗಿ ಕನ್ನಡಕ್ಕೆ ಡಬ್ ಆಗಿರೋದ್ರಿಂದ ತೆರೆ ಮೇಲೆ ರವಿಚಂದ್ರನ್ ಅವರನ್ನು ಮಿಸ್ ಮಾಡಿಕೊಂಡು ಫೀಲ್ ಪ್ರತಿಯೊಬ್ಬ ಕನ್ನಡಿಗನೂ ಆಗುತ್ತೆ. ಕಥೆಯ ಹೊಳಹೊಕ್ಕು ನೋಡಿದರೆ ಜೇತು ಜೋಸೆಫ್ ಈ ಬಾರಿ ಕೇವಲ ಒಂದು ಮರ್ಡರ್ ಮಿಸ್ಟ್ರಿಯನ್ನಷ್ಟೇ ಹೈಲೈಟ್ ಮಾಡಿಲ್ಲ. ಬದಲಾಗಿ ಜಾರ್ಜ್ ಕುಟ್ಟಿಯ ಮಾನಸಿಕ ಸ್ಥಿತಿ ಮತ್ತು ಆತನ ಹೆದರಿಕೆಯನ್ನು ಪ್ರಮುಖವಾಗಿ ತೋರಿಸಿದ್ದಾರೆ. ಪ್ರತಿ ಬಾರಿ ಪೊಲೀಸರು ಮನೆ ಬಾಗಿಲಿಗೆ ಬಂದಾಗ ಆ ಫ್ಯಾಮಿಲಿ ಪಡುವ ಪಾಡು, ಅವರ ಎಮೋಷ್ನಲ್ ಡ್ರಾಮಾ ನಿಜಕ್ಕೂ ನಮ್ಮನ್ನು ಯೋಚನೆ ಕೊಡುತ್ತೆ. ಆದರೆ ತಾಂತ್ರಿಕವಾಗಿ ಸಿನಿಮಾ ಅಷ್ಟೊಂದು ಪ್ರಭಾವಶಾಲಿಯಾಗಿಲ್ಲ. ಅನಿಲ್ ಜಾನ್ಸನ್ಸ್ ಅವರ ಹಿನ್ನೆಲೆ ಸಂಗೀತ ಕೇವಲ ಕಡೆ ಸಸ್ಪೆನ್ಸ್ ಬಿಲ್ಡ್ ಮಾಡಿದ್ರೂ ಮೊದಲ 2 ಭಾಗಗಳಿದ್ದ ಆ ಮೈ ನಡುಗಿಸುವ ಇನ್ಫ್ಯಾಕ್ಟ್ ಇಲ್ಲಿದೆ ಅಂತ ಅನ್ಸಲ್ಲ. ಸತೀಶ್ ಕುರುಪ್ ಅವರ ಸಿನಿಮಾ ಫೋಟೋಗ್ರಾಫಿ ಕೇರಳದ ಆ ಹಳ್ಳಿಯ ವಾತಾವರಣವನ್ನು
ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ. ಇನ್ನು ಎಡಿಟಿಂಗ್ ಕತ್ತರಿ ಇನ್ನೂ ಸ್ವಲ್ಪ ಬಿಗಿಯಾಗಿದ್ದರೆ ಫಸ್ಟ್ ಹಾಫ್ ಇಷ್ಟೊಂದು ಲಾಗ್ ಆಗ್ತಿರಲಿಲ್ಲ. ಇನ್ನು ಈ ಒಂದು ಸಿನಿಮಾದ ಬಾಕ್ಸ್ ಆಫೀಸ್ ಮತ್ತು ಡಬ್ಬಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡುವುದಾದರೆ, ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಈ ಸಿನಿಮಾ ಮೊದಲನೇ ದಿನವೇ ಜಾಗತಿಕವಾಗಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಇನ್ನು ಮಲಯಾಳಂ ವರ್ಷನ್ ಅಬ್ಬರಿಸ್ತಾ ಇದ್ದರೂ ಕನ್ನಡ ಡಬ್ಬಿಂಗ್ ವರ್ಷನ್ ಕಲೆಕ್ಷನ್ ಕೊಂಚ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಡಬ್ಬಿಂಗ್ ಕ್ವಾಲಿಟಿ ಓಕೆ ಅನಿಸುವಂತಿದ್ದರೂ ನಮಗೆ ಜಾರ್ಜ್ ಕುಟ್ಟಿ ಮಾತಾಡುವಾಗ ರಾಜೇಂದ್ರ ಪೊನ್ನಪ್ಪನ ಕಂಠ ನೆನಪಾಗುವುದು ಸಹಜ. ಸಂಭಾಷಣೆಗಳು ಕೆಲವು ಕಡೆ ನೇರವಾಗಿ ತರ್ಜುಮೆ ಮಾಡಿದ ಹಾಗಿವೆ ವಿನಃ ನಮ್ಮ ಕನ್ನಡಿಗರ ನೆಟವೀದಿಗೆ ಅಷ್ಟೊಂದು ಹತ್ತಿರ ಅನಿಸಲ್ಲ. ಆದರೂ ಮಲಯಾಳಂ ಭಾಷೆ ಬಾರದವರಿಗೆ ಈ ಕನ್ನಡ ಡಬ್ಬಿಂಗ್ ಒಳ್ಳೆಯ ಆಪ್ಷನ್. ಈಗ ಎಲ್ಲರ ಮನಸ್ಸಲ್ಲಿರೋ ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ದೃಶ್ಯಂ ಸರಣಿ ಇಲ್ಲಿಗೆ ಮುಗಿಯುತ್ತಾ ಅಥವಾ ದೃಶ್ಯಂ 4 ಬರುತ್ತಾ? ನಿರ್ದೇಶಕ ಜೀತು ಜೋಸೆಫ್ ಈ ಹಿಂದೆ ಇದೇ ಕಥೆಯ ಕೊನೆಯ ಭಾಗ ಅಂದಿದ್ರು. ಆದರೆ ಸಿನಿಮಾ ಮುಗಿಯುವ ರೀತಿ ನೋಡಿದರೆ ಜಾರ್ಜ್ ಕುಟ್ಟಿ ಜೈಲಿಗೆ ಹೋಗ್ತಾನಾ ಇಲ್ಲ ಅನ್ನೋ ಸಸ್ಪೆನ್ಸ್ ಜೊತೆಗೆ ಮುಂದಿನ ಭಾಗಕ್ಕೆ ಸಣ್ಣ ಸುಳಿವು ಸಿಗ್ಬಹುದು. ಜಾರ್ಜ್ ಕುಟ್ಟಿಯ ಆ ಜಾಣ್ಮೆಯ ಆಟ ನಿಲ್ಲುತ್ತೆ ಅಂತ ನನಗಂತೂ ಅನಿಸಲ್ಲ. ನಿಮಗೇನು ಅನಿಸುತ್ತೆ ಬಾಸು? ದೃಶ್ಯಂ 4 ಬರಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಇನ್ನು ಇದಾಗಿತ್ತು ನಮ್ಮ ದೃಶ್ಯಂ 3 ಸಿನಿಮಾದ ಕಂಪ್ಲೀಟ್ ಮತ್ತು ಆಳವಾದ ವಿಶ್ಲೇಷಣೆ ಅಂತಲೂ ಹೇಳಲ್ಲ, ಇನ್ನು ಮುಂದೆ ಹೇಳ್ತೀನಿ ಕೇಳಿ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಜೊತೆ ಕೂತು ಒಮ್ಮೆ ನೋಡಲು ಇದು ಯೋಗ್ಯವಾದ ಸಿನಿಮಾ ಅಂತ ಹೇಳ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ 10ಕ್ಕೆ ಈ ಚಿತ್ರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ, ಈ ಬಾರಿ ಪೊಲೀಸರು ಹಳೆ ತಪ್ಪುಗಳನ್ನು ಮಾಡಿಲ್ಲ. ಜಾರ್ಜ್ ಕುಟ್ಟಿಯ ಹಳೆ ಬುಕ್ ಐಡಿಯಾಗಳು ಮತ್ತು ಫೊರೆನ್ಸಿಕ್ ಲ್ಯಾಬ್ ತಂತ್ರಗಳನ್ನೆಲ್ಲ ಸ್ಟಡಿ ಮಾಡಿಕೊಂಡೇ ಎಂಟ್ರಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಜಾರ್ಜ್ ಕುಟ್ಟಿ ಕೂಡ ತನ್ನ ಗಾರ್ಡ್ ಡೌನ್ ಮಾಡಿದಂತೆ ನಡೆಸುತ್ತಾ ಬ್ಯಾಕ್ ಎಂಡ್ನಲ್ಲಿ ದೊಡ್ಡ ವೆಬ್ ಅದನ್ನು ಸೃಷ್ಟಿಸುತ್ತಾನೆ. ಸಿನಿಮಾದ ಒನ್ ಲೈನರ್ ತುಂಬ ಸ್ಟ್ರಾಂಗ್ ಆಗಿದೆ. ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ, ಆದರೆ ಜಾರ್ಜ್ ಕುಟ್ಟಿ ತನ್ನ ತಂತ್ರಗಳನ್ನು ಬದಲಿಸುತ್ತಾನೆ. ಮೊದಲ 2 ಭಾಗಗಳಲ್ಲಿ ನಮಗೆ ತನಿಖೆಯ ಜಿದ್ದಾಜಿದ್ದಿ ಕಾಣಿಸಿದರೆ, ಈ 3ನೇ ಭಾಗದಲ್ಲಿ ಜಾರ್ಜ್ ಕುಟ್ಟಿ ಒಬ್ಬ ಒಂಟಿ ಹೋರಾಟಗಾರನಾಗಿ ತನ್ನ ರಹಸ್ಯಗಳನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಅನ್ನೋದು ಮುಖ್ಯವಾಗಿದೆ. ಹಾಗಾದರೆ ಈ ಒಂದು ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೆ, ಯಾರೆಲ್ಲ ನೋಡಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ಕೆಲವು ಮೈ ನಡುಗಿಸುವ ಟ್ವಿಸ್ಟ್ಗಳಿಗಾಗಿ ಹೋದರೆ ಕೊಂಚ ನಿರಾಸೆಯಾಗ್ಬೋದು. ಆದರೆ ನೀವು ದೃಶ್ಯಂ ಸರಣಿಯ ಕಡು ಫ್ಯಾನ್ ಆಗಿದ್ದು ಆ ಒಂದು ಕುಟುಂಬದ ಎಮೋಷ್ನಲ್ ಜರ್ನಿಗೆ ಸುಖಾಂತ ಸಿಗಬೇಕಾ ಅಥವಾ ಸಿಗಲ್ವಾ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ದರೆ ಈ ಸಿನಿಮಾ ನಿಮ್ಮನ್ನು ನಿರಾಸೆಗೊಳಿಸಲ್ಲ. ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ, ಕೆಲವರು ಜಾರ್ಜ್ ಕುಟ್ಟಿ 2013ರಲ್ಲಿ, ಆದರೆ ನನ್ನ ಪ್ರಕಾರ ಜೀತು ಜೋಸೆಫ್ ಆ ಸರಣಿಗೆ ಒಂದು ಗೌರವಯುತ ಮುಕ್ತಾಯ ನೀಡಲು ಪ್ರಯತ್ನಿಸಿದ್ದಾರೆ. ನಿರ್ದೇಶಕ ಜೀತು ಜೋಸೆಫ್ ಈ ಕಥೆಯನ್ನು ಬರೆಯುವಾಗ ಮೊದಲು ಯೋಚನೆ ಮಾಡಿದ್ದು ಮೋಹನ್ ಲಾಲ್ ಅವರನ್ನು. ಹೌದು, ಈ ಕಥೆಯನ್ನು ಮೊದಲು ಮಲಯಾಳಂನ ಮತ್ತೊಬ್ಬ ಸ್ಟಾರ್ ನಟ ಮಮ್ಮೂಟಿ ಅವರಿಗೆ ಆಫರ್ ಮಾಡಲಾಗಿತ್ತು. ಆದರೆ ಡೆಡ್ ಸಮಯದಿಂದ ಅವರ ರಿಜೆಕ್ಟ್ ಮಾಡಿದ ಮೇಲೆ ಈ ಪಾತ್ರ ಮೋಹನ್ ಲಾಲ್ ಅವರ ಕೈ ಸೇರಿತು. ಇಂದು ಜಾರ್ಜ್ ಕುಟ್ಟಿ ಪಾತ್ರದಲ್ಲಿ ಮೋಹನ್ ಲಾಲ್ ಅವರನ್ನು ಬಿಟ್ಟು ಬೇರೆ ಯಾರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ದೃಶ್ಯಂ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ರಿಮೇಕ್ ಆದ ಹೆಗ್ಗಳಿಕೆಗೆ ಹೊಂದಿದೆ. ಕನ್ನಡ, ತೆಲುಗು, ತಮಿಳು,
ಹಿಂದಿ ಮಾತ್ರವಲ್ಲದೆ ಈ ಸಿನಿಮಾ ಚೈನೀಸ್ ಮತ್ತು ಸಿಂಹಳ ಭಾಷೆಗಳಿಗೂ ಅಧಿಕೃತವಾಗಿ ರಿಮೇಕ್ ಆಗಿ ಅಲ್ಲಿಯೂ ಸೂಪರ್ ಹಿಟ್ ಆಗಿದೆ. ಇನ್ನು ಫ್ಯಾಕ್ಟ್ ನಂಬರ್ 3ರಲ್ಲಿ ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕದ ಕನೆಕ್ಷನ್ ನೋಡುವುದಾದರೆ ಕನ್ನಡದಲ್ಲಿ ಮೂಡಿಬಂದ ದೃಶ್ಯಂ ಮತ್ತು ದೃಶ್ಯಂ 2 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದು ಮತ್ಯಾರಲ್ಲ, ಸ್ವತಃ ಪಿ. ವಾಸು ಅವರು. ರವಿಚಂದ್ರನ್ ಅವರ ಕೆರಿಯರ್ನಲ್ಲಿ ಈ ಸಿನಿಮಾಗಳು ಅತಿ ದೊಡ್ಡ ಕಮ್ಬ್ಯಾಕ್ ನೀಡಿದ್ದವು. ಸಿನಿಮಾದಲ್ಲಿ ಜಾರ್ಜ್ ಕುಟ್ಟಿ ಕೇಬಲ್ ಆಪರೇಟರ್ ಆಗಿರ್ತಾನೆ ಮತ್ತು ಸಿನಿಮಾ ನೋಡಿಯೋ ಕ್ರೈಮ್ ಐಡಿಯಾಗಳನ್ನು ಕಲ್ತಿರ್ತಾನೆ. ಆದರೆ ರಿಯಲ್ ಲೈಫ್ನಲ್ಲಿ ನಿರ್ದೇಶಕ ಜೇತು ಜೋಸೆಫ್ ಅವರಿಗೆ ಈ ಐಡಿಯಾ ಬಂದಿದ್ದು ಟಿವಿಗಳಲ್ಲಿ ಬರುತ್ತಿದ್ದ ರಿಯಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಶೋಗಳನ್ನು ನೋಡಿ. ದೃಶ್ಯಂ 3 ಸಿನಿಮಾವನ್ನು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಏಷ್ಯಾದ ಹಲವು ದೇಶಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಥ್ರಿಲ್ಲರ್ ಸಿನಿಮಾಗಳ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದ ಕ್ರೇಜ್ ಪಡೆದ ಮತ್ತೊಂದು ಇಂಡಿಯನ್ ಸಿನಿಮಾ ಇಲ್ಲ ಅಂತಾನೆ ಹೇಳಬಹುದು. ಗೆಳೆಯರೇ, ಬರೀ ಕಥೆಯಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ನಟಿಸಿರುವ ಕ್ಯಾರೆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಆಳವಾಗಿ ಮಾತಾಡಲೇಬೇಕು. ಇನ್ನು ಮೊದಲನೇದಾಗಿ ನಟಿ ಮೀನಾ ರಾಣಿ ಪಾತ್ರ. ಕಳೆದ 2 ಭಾಗಗಳಿಂದ ಆ ಪಾತ್ರ ಅನುಭವಿಸುತ್ತಿರೋ ಭಯ, ಆತಂಕ ಮತ್ತು 3ನೇ ಭಾಗದಲ್ಲಿ ಗೆಳೆಯರೇ, ಬರೀ ಕಥೆಯಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ನಟಿಸಿರೋ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಆಳವಾಗಿ ಮಾತಾಡಲೇಬೇಕು. ಮೊದಲನೇದಾಗಿ ನಟಿ ಮೀನಾ ಅವರು ರಾಣಿ ಪಾತ್ರವನ್ನು ತಗೊಂಡಿದ್ದಾರೆ. ಜಾರ್ಜ್ ಕುಟ್ಟಿ ಏನೋ ಧೈರ್ಯವಾಗಿ ಪ್ಲಾನ್ ಮಾಡ್ತಾನೆ, ಆದರೆ ಆತನ ಹೆಂಡತಿ ರಾಣಿ ಪ್ರತಿ ಕ್ಷಣವೂ ಪೊಲೀಸರು ಎಲ್ಲಿ ಮನೆಗೆ ನುಗ್ತಾರೋ ಅನ್ನೋ ನರಕಯಾತನೆ ಅನುಭವಿಸಿದ್ದನ್ನು ಮೀನಾ ಅವರ ತುಂಬ ರಿಯಲಿಸ್ಟ್ ಆಗಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇನ್ನು ಇವರ ಇಬ್ಬರು ಹೆಣ್ಣು ಮಕ್ಕಳಾಗಿ ನಟಿಸಿರೋ ಅನ್ಸಿಬಾ ಮತ್ತು ಎಸ್ತರ್ ಅನಿಲ್ ಕೂಡ ತಮ್ಮ ಪಾತ್ರಗಳಿಗೂ 100ಕ್ಕೆ 100 ನ್ಯಾಯ ಒದಗಿಸಿದ್ದಾರೆ. ಮೊದಲ ಭಾಗದಲ್ಲಿ ಸಣ್ಣ ಮಕ್ಕಳಾಗಿದ್ದ ಇವರು ಈಗ ಬೆಳೆದು ದೊಡ್ಡವರಾಗಿದ್ದಾರೆ ಮತ್ತು ಆ ಕೊಲೆಯ ರಹಸ್ಯ ಅವರ ವೈಯಕ್ತಿಕ ಜೀವನದ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರಿದೆ ಅನ್ನೋದನ್ನು ಡೈರೆಕ್ಟರ್ ಪ್ರತಿಯೊಂದು ಫ್ರೇಮ್ನಲ್ಲೂ ಕಣ್ಣಿಗೆ ಕಟ್ಟುವ ಹಾಗೆ ಕೆತ್ತಿದ್ದಾರೆ. ಇನ್ನು ಈ ಸಿನಿಮಾ ನಿಜವಾಗಿ ಕಿಕ್ಕಿಂಗ್ ಪಾಯಿಂಟ್ ಇರೋದು ಇಲ್ಲಿ ಬರೋ ಹೊಸ ಪೊಲೀಸ್ ಅಧಿಕಾರಿಗಳ ಎಂಟ್ರಿಯಲ್ಲಿ. ಹಳೆ ಭಾಗಗಳಿದ್ದ ಐಜಿ ಗೀತಾ ಪ್ರಭಾಕರ್, ಆಶಾ ಶರತ್ ಮತ್ತು ಅವರ ಗಂಡನ ಪಾತ್ರಗಳು ಇಲ್ಲಿಯೂ ಕತೆಗೆ ಕನೆಕ್ಟ್ ಆಗ್ತವೆ. ಆದರೆ ಈ ಬಾರಿ ಇನ್ವೆಸ್ಟಿಗೇಷನ್ ಲೀಡ್ ಮಾಡೋ ಆಫೀಸರ್ ಜಾರ್ಜ್ ಕುಟ್ಟಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಕ್ರೈಮ್ ಸಿನಿಮಾಗಳಲ್ಲಿ ಪೊಲೀಸರನ್ನು ದಡ್ಡರ ಥರ ತೋರಿಸೋದು ಕಮ್ಮಿ. ಆದರೆ ಈ ಸಿನಿಮಾದಲ್ಲಿ ಪೊಲೀಸರು ಜಾರ್ಜ್ ಕುಟ್ಟಿಯ ಪ್ರತಿಯೊಂದು ಹೆಜ್ಜೆಯನ್ನು GPS ಅಂದರೆ ಸೈಬರ್ ಕ್ರೈಮ್ ಟೆಕ್ನಾಲಜಿ ಮತ್ತು ಹಳೆ ಕಾಲ್ ರೆಕಾರ್ಡ್ಸ್ ಮುಖಾಂತರ ಟ್ರ್ಯಾಕ್ ಮಾಡ್ತಾರೆ. ಜಾರ್ಜ್ ಕುಟ್ಟಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ ಮತ್ತು ಆ ತಪ್ಪನ್ನು ಹಿಡಿದುಕೊಂಡು ಇಡೀ ಫ್ಯಾಮಿಲಿಯನ್ನು ಹೇಗೆ ಲಾಕ್ ಮಾಡ್ತಾರೆ ಅನ್ನೋ ಇಲ್ಲಿ ಬೇಕಿಂಗ್ ಆಟ ನಿಜಕ್ಕೂ ಸೆಕೆಂಡ್ ಹಾಫ್ನಲ್ಲಿ ಮಜಾ ಕೊಡುತ್ತೆ. ಇನ್ನು ಈ ಒಂದು ಚಿತ್ರಕಥೆ ಮತ್ತು ಎಡಿಟಿಂಗ್ ಬಗ್ಗೆ ಮಾತಾಡೋದಾದರೆ, ನಾನು ಮೊದಲೇ ಹೇಳಿದ ಹಾಗೆ ಚಿತ್ರಕಥೆ ಅಥವಾ ಸ್ಕ್ರೀನ್ ಪ್ಲೇನಲ್ಲಿ ಜೀತು ಜೋಸೆಫ್ ಈ ಬಾರಿ ಕೊಂಚ ಎಡವಿದ್ದಾರೆ ಅನ್ನೋದು ಸುಳ್ಳಲ್ಲ. ಸಿನಿಮಾ ಶುರುವಾಗಿ ಮೊದಲು 45 ನಿಮಿಷಗಳ ಕಾಲ ಕತೆ ಎಲ್ಲೂ ಮೂವ್ ಆಗಲ್ಲ. ಜಾರ್ಜ್ ಕುಟ್ಟಿ ಸಿನಿಮಾ ಥಿಯೇಟರ್ ನಡೆಸೋದು, ಆತನ ಮಗಳ ಮದುವೆ, ಮಾತುಕತೆ, ಹಳ್ಳಿ ಜನರ ಹರಟೆ ಹೀಗೆ ತುಂಬ ಲ್ಯಾಗ್ ಮಾಡ್ತಾರೆ.
ದೃಶ್ಯಂ ಮೊದಲ ಭಾಗ ನೋಡಿದಾಗ ನಮಗೆ ಪ್ರತಿ ಸೀನ್ನಲ್ಲೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಆದರೆ ಇಲ್ಲಿ ಪ್ರೇಕ್ಷಕರಿಗೆ ಯಾವಾಗಪ್ಪ ಅಸಲಿ ಕತೆ ಶುರುವಾಗುತ್ತೆ ಅಂತ ಕಾಯುವ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವು ಸೀನ್ಗಳಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅತಿಯಾಗಿ ಸೌಂಡ್ ಮಾಡುತ್ತೆ ವಿನಾ ಸಿನಿಮಾನಲ್ಲೂ ಅಷ್ಟೊಂದು ದಮ್ ಇರಲ್ಲ. ಎಡಿಟರ್ ಇನ್ನೂ ಒಂದು 15 ನಿಮಿಷ ಸಿನಿಮಾವನ್ನು ಟ್ರಿಮ್ ಮಾಡಿದ್ರೂ ಸಿನಿಮಾ ಮತ್ತಷ್ಟು ಗರಿಗರಿಯಾಗಿ ಮೂಡಿ ಬರ್ತಿತ್ತು ಅನ್ನೋ ಒಂಥರ ಇರ್ತಿತ್ತು. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸಾಗಿದ್ದು ಇಂಟರ್ವಲ್ ಬರುವ 15 ನಿಮಿಷ ಮುಂಚೆ ಕತೆ ತಲೆ ಕೆಳಗಾಗುತ್ತೆ. ಹೌದು, ಆ ಇಂಟರ್ವಲ್ ಬ್ಲಾಕ್ ಇದೆಯಲ್ಲ, ಅಲ್ಲಿ ಜೇತು ಜೋಸೆಫ್ ತಮ್ಮ ಹಳೆ ಪರ್ಫಾರ್ಮ್ಗೆ ಮರಳುತ್ತಾರೆ. ಪೊಲೀಸರು ಜಾರ್ಜ್ ಕುಟ್ಟಿಗೆ ಹಾಕಿದ ಒಂದು ಮಾಸ್ಟರ್ ಟ್ರ್ಯಾಪ್ ರಿವೀಲ್ ಆಗೋದು ಅದೇ ಸಮಯದಲ್ಲಿ. ಅಲ್ಲಿಯವರೆಗೂ ಸಿನಿಮಾ ನಾರ್ಮಲ್ ಆಗಿ ಹೋಗ್ತಾ ಇದೆ ಅಂದ್ಕೊಂಡೇ ಪ್ರೇಕ್ಷಕನಿಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಥಿಯೇಟರ್ನಲ್ಲಿ ಇಂಟರ್ವಲ್ ಕಾರ್ಡ್ ಬೀಳುವಾಗ ಬರುವ BGM, ಜಾರ್ಜ್ ಕುಟ್ಟಿಯ ಮುಖದಲ್ಲಿ ಕಾಣುವ ಆ ಆತಂಕ ಸೆಕೆಂಡ್ ಹಾಫ್ ಮೇಲಿನ ನಿರೀಕ್ಷೆಯನ್ನು ಡಬಲ್ ಮಾಡುತ್ತೆ. ನೀವು ಈ ಸಿನಿಮಾ ನೋಡುವಾಗ ಫಸ್ಟ್ ಹಾಫ್ ನಿಧಾನ ಅನಿಸಿದ್ರು ಇಂಟರ್ವಲ್ ಬ್ಲಾಕ್ ಆ ಬೇಸರವನ್ನು ಕಂಪ್ಲೀಟ್ ಆಗಿ ದೂರ ಮಾಡುತ್ತೆ. ಇನ್ನು ನಮ್ಮ ಕನ್ನಡಿಗರಿಗೆ ಅತ್ಯಂತ ಮುಖ್ಯವಾದ ಪಾಯಿಂಟ್ ಅಂದರೆ ಈ ಸಿನಿಮಾದ ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಹೇಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಡಬ್ಬಿಂಗ್ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಮಲಯಾಳಂನ ಕೆಲವು ನಿಖರವಾದ ಪದಗಳನ್ನು ಕನ್ನಡಕ್ಕೆ ನೇರವಾಗಿ ತರ್ಜುಮೆ ಮಾಡಲಾಗಿದೆ. ಇದರಿಂದಾಗಿ ಕೆಲವು ಗಂಭೀರವಾದ ಸನ್ನಿವೇಶಗಳಲ್ಲಿ ಬರುವ ಡೈಲಾಗ್ಗಳು ನಮಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ, ಎಲ್ಲೋ ಒಂದು ಕಡೆ ಕೃತಕವಾಗಿ ಅನಿಸುತ್ತೆ. ಮುಖ್ಯವಾಗಿ ಜಾರ್ಜ್ ಕುಟ್ಟಿ ಪಾತ್ರಕ್ಕೆ ಡಬ್ ಮಾಡಿರುವ ಧ್ವನಿ ಗಂಭೀರವಾಗಿದ್ದರೂ ಮೊದಲ 2 ಭಾಗಗಳಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ನೆಟಿವಿಟಿ ಮತ್ತು ಮಾಸ್ ಡೈಲಾಗ್ ಡೆಲಿವರಿ ನಮಗೆ ಕಾಡುತ್ತಲೇ ಇರುತ್ತೆ. ತಾಂತ್ರಿಕವಾಗಿ ಲಿಪ್ಸಿಂಕ್ ಕೆಲವು ಕಡೆ ಮಿಸ್ ಆಗಿದೆ, ಆದರೆ ಒಟ್ಟಾರೆಯಾಗಿ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಲಯಾಳಂ ಭಾಷೆ ಬಾರದವರಿಗೆ ಇದೊಂದು ತೊಂದರೆ ಮಾಡಲ್ಲ. ಕೊನೆಯದಾಗಿ ನೋಡೋದಾದರೆ ದೃಶ್ಯಂ ಅನ್ನೋದು ಕೆಲವು ಒಂದು ಸಿನಿಮಾ ಸರಣಿಯಲ್ಲ, ಅದು ಭಾರತೀಯ ಚಿತ್ರರಂಗದ ಒಂದು ಹೆಮ್ಮೆ. ಒಬ್ಬ ಸಾಮಾನ್ಯ ಕೇಬಲ್ ಆಪರೇಟರ್ ಇಡೀ ಪೊಲೀಸ್ ಇಲಾಖೆಯನ್ನೇ ನಡುಗಿಸಬಹುದು ಅನ್ನೋ ಕಲ್ಪನೆಯು ಅದ್ಭುತ. ದೃಶ್ಯಂ 3 ಮೊದಲ 2 ಭಾಗಗಳಷ್ಟು ಕ್ಲಾಸಿಕ್ ಅಲ್ಲದೆ ಇರಬಹುದು, ಆದರೆ ಈ ಫ್ರಾಂಚೈಸಿಗೆ ಒಂದು ಸೂಕ್ತವಾದ ಮುಕ್ತಾಯ ನೀಡಲು ಇದು ಅವಶ್ಯಕವಾಗಿತ್ತು. ಜಾರ್ಜ್ ಕುಟ್ಟಿಯ ಈ ಜಾಣ್ಮೆ, ಆತನ ಕುಟುಂಬ ಪ್ರೀತಿ ಚಿತ್ರರಂಗದ ಇತಿಹಾಸದಲ್ಲಿ ಯಾವಾಗಲೂ ನೆನಪಿರಲಿ ಉಳಿಸುತ್ತೆ. ಇನ್ನು ಈ ಒಂದು ಗೆಳೆಯರೆ, ಬರೀ ಕಥೆಯಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ನಟಿಸಿರೋ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಆಳವಾಗಿ ಮಾತಾಡಲೇಬೇಕು. ಮೊದಲನೇದಾಗಿ ನಟಿ ಮೀನಾ ಅವರು ರಾಣಿ ಪಾತ್ರವನ್ನು ತಗೊಂಡಿದ್ದಾರೆ. ಜಾರ್ಜ್ ಕುಟ್ಟಿ ಏನೋ ಧೈರ್ಯವಾಗಿ ಪ್ಲಾನ್ ಮಾಡ್ತಾನೆ, ಆದರೆ ಆತನ ಹೆಂಡತಿ ರಾಣಿ ಪ್ರತಿ ಕ್ಷಣವೂ ಪೊಲೀಸರು ಎಲ್ಲಿ ಮನೆಗೆ ನುಗ್ತಾರೋ ಅನ್ನೋ ನರಕಯಾತನೆ ಅನುಭವಿಸಿದ್ದನು. ಮೀನಾ ಅವರ ತುಂಬ ರಿಯಲಿಸ್ಟ್ ಆಗಿ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇನ್ನು ಇವರ ಇಬ್ಬರು ಹೆಣ್ಣು ಮಕ್ಕಳಾಗಿ ನಟಿಸಿರೋ ಅನ್ಸಿಬಾ ಮತ್ತು ಎಸ್ತರ್ ಅನಿಲ್ ಕೂಡ ತಮ್ಮ ಪಾತ್ರಗಳಿಗೂ 100ಕ್ಕೆ 100 ನ್ಯಾಯ ಒದಗಿಸಿದ್ದಾರೆ. ಮೊದಲ ಭಾಗದಲ್ಲಿ ಸಣ್ಣ ಮಕ್ಕಳಾಗಿದ್ದ ಇವರು ಈಗ ಬೆಳೆದು ದೊಡ್ಡವರಾಗಿದ್ದಾರೆ ಮತ್ತು
ಆ ಕೊಲೆಯ ರಹಸ್ಯ ಅವರ ವೈಯಕ್ತಿಕ ಜೀವನದ ಮೇಲೆ ಎಂಥ ಕೆಟ್ಟ ಪರಿಣಾಮ ಬೀರಿದೆ ಅನ್ನೋದನ್ನು ಡೈರೆಕ್ಟರ್ ಪ್ರತಿಯೊಂದು ಫ್ರೇಮ್ನಲ್ಲೂ ಕಣ್ಣಿಗೆ ಕಟ್ಟುವ ಹಾಗೆ ಕೆತ್ತಿದ್ದಾರೆ. ಇನ್ನು ಈ ಸಿನಿಮಾ ನಿಜವಾಗಿ ಕಿಕ್ಕಿಂಗ್ ಪಾಯಿಂಟ್ ಇರೋದು ಇಲ್ಲಿ ಬರೋ ಹೊಸ ಪೊಲೀಸ್ ಅಧಿಕಾರಿಗಳ ಎಂಟ್ರಿಯಲ್ಲಿ. ಹಳೆ ಭಾಗಗಳಿದ್ದ ಐ.ಜಿ. ಗೀತಾ, ಪ್ರಭಾಕರ್, ಆಶಾ ಶರತ್ ಮತ್ತು ಅವರ ಗಂಡನ ಪಾತ್ರಗಳು ಇಲ್ಲಿಯೂ ಕತೆಗೆ ಕನೆಕ್ಟ್ ಆಗ್ತವೆ. ಆದರೆ ಈ ಬಾರಿ ಇನ್ವೆಸ್ಟಿಗೇಷನ್ ಲೀಡ್ ಮಾಡೋ ಆಫೀಸರ್ ಜಾರ್ಜ್ ಕುಟ್ಟಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಕ್ರೈಮ್ ಸಿನಿಮಾಗಳಲ್ಲಿ ಪೊಲೀಸರನ್ನು ದಡ್ಡರ ಥರ ತೋರಿಸೋದು ಕಮ್ಮಿ. ಆದರೆ ಈ ಸಿನಿಮಾದಲ್ಲಿ ಪೊಲೀಸರು ಜಾರ್ಜ್ ಕುಟ್ಟಿಯ ಪ್ರತಿಯೊಂದು ಹೆಜ್ಜೆಯನ್ನು GPS ಅಂದರೆ ಸೈಬರ್ ಕ್ರೈಮ್ ಟೆಕ್ನಾಲಜಿ ಮತ್ತು ಹಳೆ ಕಾಲ್ ರೆಕಾರ್ಡ್ಸ್ ಮುಖಾಂತರ ಟ್ರ್ಯಾಕ್ ಮಾಡ್ತಾರೆ. ಜಾರ್ಜ್ ಕುಟ್ಟಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ ಮತ್ತು ಆ ತಪ್ಪನ್ನು ಹಿಡಿದುಕೊಂಡು ಇಡೀ ಫ್ಯಾಮಿಲಿಯನ್ನು ಹೇಗೆ ಲಾಕ್ ಮಾಡ್ತಾರೆ ಅನ್ನೋ ಇಲ್ಲಿ ಬೇಕಿಂಗ್ ಆಟ ನಿಜಕ್ಕೂ ಸೆಕೆಂಡ್ ಹಾಫ್ನಲ್ಲಿ ಮಜಾ ಕೊಡುತ್ತೆ. ಇನ್ನು ಈ ಒಂದು ಚಿತ್ರಕಥೆ ಮತ್ತು ಎಡಿಟಿಂಗ್ ಬಗ್ಗೆ ಮಾತಾಡೋದಾದರೆ, ನಾನು ಮೊದಲೇ ಹೇಳಿದ ಹಾಗೆ ಚಿತ್ರಕಥೆ ಅಥವಾ ಸ್ಕ್ರೀನ್ ಪ್ಲೇನಲ್ಲಿ ಜೀತು ಜೋಸೆಫ್ ಈ ಬಾರಿ ಕೊಂಚ ಎಡವಿದ್ದಾರೆ ಅನ್ನೋದು ಸುಳ್ಳಲ್ಲ. ಸಿನಿಮಾ ಶುರುವಾಗಿ ಮೊದಲು 45 ನಿಮಿಷಗಳ ಕಾಲ ಕತೆ ಎಲ್ಲೂ ಮೂವ್ ಆಗಲ್ಲ. ಜಾರ್ಜ್ ಕುಟ್ಟಿ ಸಿನಿಮಾ ಥಿಯೇಟರ್ ನಡೆಸೋದು, ಆತನ ಮಗಳ ಮದುವೆ, ಮಾತುಕತೆ, ಹಳ್ಳಿ ಜನರ ಹರಟೆ ಹೀಗೆ ತುಂಬ ಲ್ಯಾಗ್ ಮಾಡ್ತಾರೆ. ದೃಶ್ಯಂ ಮೊದಲ ಭಾಗ ನೋಡಿದಾಗ ನಮಗೆ ಪ್ರತಿ ಸೀನ್ನಲ್ಲೂ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಆದರೆ ಇಲ್ಲಿ ಪ್ರೇಕ್ಷಕರಿಗೆ ಯಾವಾಗಪ್ಪ ಅಸಲಿ ಕತೆ ಶುರುವಾಗುತ್ತೆ ಅಂತ ಕಾಯುವ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವು ಸೀನ್ಗಳಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅತಿಯಾಗಿ ಸೌಂಡ್ ಮಾಡುತ್ತೆ ವಿನಾ ಸಿನಿಮಾನಲ್ಲೂ ಅಷ್ಟೊಂದು ದಮ್ ಇರಲ್ಲ. ಎಡಿಟರ್ ಇನ್ನೂ ಒಂದು 15 ನಿಮಿಷ ಸಿನಿಮಾವನ್ನು ಟ್ರಿಮ್ ಮಾಡಿದ್ರೂ ಸಿನಿಮಾ ಮತ್ತಷ್ಟು ಗರಿಗರಿಯಾಗಿ ಮೂಡಿ ಬರ್ತಿತ್ತು ಅನ್ನೋ ಒಂಥರ ಇರ್ತಿತ್ತು. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸಾಗಿದ್ದು, ಇಂಟರ್ವಲ್ ಬರುವ 15 ನಿಮಿಷ ಮುಂಚೆ ಕತೆ ತಲೆ ಕೆಳಗಾಗುತ್ತೆ. ಹೌದು, ಆ ಇಂಟರ್ವಲ್ ಬ್ಲಾಕ್ ಇದೆಯಲ್ಲ, ಅಲ್ಲಿ ಜೀತು ಜೋಸೆಫ್ ತಮ್ಮ ಹಳೆ ಪರ್ಫಾರ್ಮ್ಗೆ ಮರಳುತ್ತಾರೆ. ಪೊಲೀಸರು ಜಾರ್ಜ್ ಕುಟ್ಟಿಗೆ ಹಾಕಿದ ಒಂದು ಮಾಸ್ಟರ್ ಟ್ರ್ಯಾಪ್ ರಿವೀಲ್ ಆಗೋದು ಅದೇ ಸಮಯದಲ್ಲಿ. ಅಲ್ಲಿಯವರೆಗೂ ಸಿನಿಮಾ ನಾರ್ಮಲ್ ಆಗಿ ಹೋಗ್ತಾ ಇದೆ ಅಂದ್ಕೊಂಡೇ ಪ್ರೇಕ್ಷಕನಿಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಥಿಯೇಟರ್ನಲ್ಲಿ ಇಂಟರ್ವಲ್ ಕಾರ್ಡ್ ಬೀಳುವಾಗ ಬರುವ BGM, ಜಾರ್ಜ್ ಕುಟ್ಟಿಯ ಮುಖದಲ್ಲಿ ಕಾಣುವ ಆ ಆತಂಕ ಸೆಕೆಂಡ್ ಹಾಫ್ ಮೇಲಿನ ನಿರೀಕ್ಷೆಯನ್ನು ಡಬಲ್ ಮಾಡುತ್ತೆ. ನೀವು ಈ ಸಿನಿಮಾ ನೋಡುವಾಗ ಫಸ್ಟ್ ಹಾಫ್ ನಿಧಾನ ಅನಿಸಿದ್ರು ಇಂಟರ್ವಲ್ ಬ್ಲಾಕ್ ಆ ಬೇಸರವನ್ನು ಕಂಪ್ಲೀಟ್ ಆಗಿ ದೂರ ಮಾಡುತ್ತೆ. ಇನ್ನು ನಮ್ಮ ಕನ್ನಡಿಗರಿಗೆ ಅತ್ಯಂತ ಮುಖ್ಯವಾದ ಪಾಯಿಂಟ್ ಅಂದರೆ ಈ ಸಿನಿಮಾದ ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಹೇಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಡಬ್ಬಿಂಗ್ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಮಲಯಾಳಂನ ಕೆಲವು ನಿಖರವಾದ ಪದಗಳನ್ನು ಕನ್ನಡಕ್ಕೆ ನೇರವಾಗಿ ತರ್ಜುಮೆ ಮಾಡಲಾಗಿದೆ. ಇದರಿಂದಾಗಿ ಕೆಲವು ಗಂಭೀರವಾದ ಸನ್ನಿವೇಶಗಳಲ್ಲಿ ಬರುವ ಡೈಲಾಗ್ಗಳು ನಮಗೆ ಅಷ್ಟೊಂದು ಕನೆಕ್ಟ್ ಆಗಲ್ಲ, ಎಲ್ಲೋ ಒಂದು ಕಡೆ ಕೃತಕವಾಗಿ ಅನಿಸುತ್ತೆ. ಮುಖ್ಯವಾಗಿ ಜಾರ್ಜ್ ಕುಟ್ಟಿ ಪಾತ್ರಕ್ಕೆ ಡಬ್ ಮಾಡಿರುವ ಧ್ವನಿ ಗಂಭೀರವಾಗಿದ್ದರೂ ಮೊದಲ 2 ಭಾಗಗಳಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ನೆಟಿವಿಟಿ ಮತ್ತು ಮಾಸ್ ಡೈಲಾಗ್ ಡೆಲಿವರಿ ನಮಗೆ ಕಾಡುತ್ತಲೇ ಇರುತ್ತೆ. ತಾಂತ್ರಿಕವಾಗಿ ಲಿಪ್ಸಿಂಕ್ ಕೆಲವು ಕಡೆ ಮಿಸ್ ಆಗಿದೆ, ಆದರೆ ಒಟ್ಟಾರೆಯಾಗಿ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಲಯಾಳಂ ಭಾಷೆ ಬಾರದವರಿಗೆ ಇದೊಂದು ತೊಂದರೆ ಮಾಡಲ್ಲ. ಕೊನೆಯದಾಗಿ ನೋಡೋದಾದರೆ ದೃಶ್ಯಂ ಅನ್ನೋದು ಕೆಲವು ಒಂದು ಸಿನಿಮಾ ಸರಣಿಯಲ್ಲ, ಅದು ಭಾರತೀಯ ಚಿತ್ರರಂಗದ ಒಂದು ಹೆಮ್ಮೆ.
ಒಬ್ಬ ಸಾಮಾನ್ಯ ಕೇಬಲ್ ಆಪರೇಟರ್ ಇಡೀ ಪೊಲೀಸ್ ಇಲಾಖೆಯನ್ನೇ ನಡುಗಿಸಬಹುದು ಅನ್ನೋ ಕಲ್ಪನೆಯು ಅದ್ಭುತ. ದೃಶ್ಯಂ 3 ಮೊದಲ 2 ಭಾಗಗಳಷ್ಟು ಕ್ಲಾಸಿಕ್ ಅಲ್ಲದೆ ಇರಬಹುದು, ಆದರೆ ಈ ಫ್ರಾಂಚೈಸಿಗೆ ಒಂದು ಸೂಕ್ತವಾದ ಮುಕ್ತಾಯ ನೀಡಲು ಇದು ಅವಶ್ಯಕವಾಗಿತ್ತು. ಜಾರ್ಜ್ ಕುಟಿಯ ಈ ಜಾಣ್ಮೆ, ಆತನ ಕುಟುಂಬ ಪ್ರೀತಿ ಚಿತ್ರರಂಗದ ಇತಿಹಾಸದಲ್ಲಿ ಯಾವಾಗಲೂ ನೆನಪಿನಲ್ಲಿ ಉಳಿಸುತ್ತೆ. ಇನ್ನು ಈ ಒಂದು